ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಈಗಿನ ಕಾಲದಲ್ಲಿ ಎಲ್ಲರೂ ಪೌಷ್ಟಿಕಾಂಶ ಹಾಗೂ ಡಯಟ್ ಅಂತ ಮಾತಾಡೋ ಈ ಕಾಲದಲ್ಲಿ ನಾನಿವಾಗ ಒಂದು ಸಿಂಪಲ್ ಊಟ ತೋರಿಸ್ತೀನಿ. ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಕಿ ಒಂದು ಯಮ್ಮಿ ಸಬ್ಜಿ ಮಾಡಿದ್ದೀನಿ. ದಾಳಿಂಬೆ ಹಾಗೂ ದ್ರಾಕ್ಷಿ ಹಾಕಿ ಒಂದು ಮಸಾಲೆ ಕರ್ಡ್ ರೈಸ್ ಮಾಡ್ಕೊಂಡಿದ್ದೀನಿ. ಎರಡೂ ಕೂಡ ತುಂಬಾ ಟೇಸ್ಟಿ ಪ್ಲಸ್ ನ್ಯೂಟ್ರಿಷಿಯಸ್. ಈ ರೀತಿಯ ಒಂದು ಊಟ ಮಾಡಿದ್ರೆ ಹೊಟ್ಟೆ ಸ್ವಲ್ಪನೂ ಗಡಬಡ ಅನ್ನೋದಿಲ್ಲ. ಹಾಗಾಗಿ ನೀವು ಮಾಡಿ ನೋಡಿ. ಇದು ಒಂದು ಸಾತ್ವಿಕವಾದ ಆಹಾರ. ಮೊದಲಿಗೆ ಮೊಸರನ್ನಕ್ಕೆ 1 ಸ್ಪೂನ್ ಜೀರಿಗೆ, ಒಂದು 7-8 ಕಾಳು ಮೆಣಸನ್ನು ಕ್ರಷ್ ಮಾಡ್ಕೋಬೇಕು. ಹಾಗೂ ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ದಾಳಿಂಬೆನ ಬಿಡಿಸಿಟ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಚಿಲ್ಲಿನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದೀನಿ. ಕರಿಬೇವು, ಪುದೀನ, ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಜಿಂಜರು, ಒಂದು 3-4 ಹೆಸರು ಬೆಳ್ಳುಳ್ಳಿನ ಕೂಡ ಜಜ್ಜಿಟ್ಕೊಂಡಿದ್ದೀನಿ. ಇದೆಲ್ಲ ಮೊಸರನ್ನಕ್ಕಾಯಿತು. ಹಾಗೂ ಪಲ್ಯಕ್ಕೂ ಕೂಡ ಆಲ್ಮೋಸ್ಟ್ ಇದೇ ಇಂಗ್ರೀಡಿಯೆಂಟ್ಸ್ನ ಇದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ 2 ಸಣ್ಣ ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೂ ಕ್ಯಾಪ್ಸಿಕಮ್ನ ಜೂಲಿಯನ್ ಥರ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಬೀಜ ತೆಗೆಯೋದು ಬೇಡ, ಯಾಕಂದರೆ ಅದು ಟೇಸ್ಟಿಗೆ ಆ್ಯಡ್ ಆಗುತ್ತೆ. ಈಗ ಬಾಣಲೆಗೆ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಕಡಲೆಬೇಳೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಅದು ಸಿಡಿದ ನಂತರ ಈರುಳ್ಳಿ ಎಲ್ಲ ಹಾಕ್ಕೊಂಡು ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ತರಕಾರಿ ಪಲ್ಯ ಅಲ್ವಾ, ಹಾಗಾಗಿ ನೀವು ಈ ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಸರಿಯಾಗಿ ಬಡಿಸ್ಕೋಬೇಕು. ಆಗ ನಿಮ್ಮ ಪಲ್ಯ ಖಾರವಾಗಿ ಚೆನ್ನಾಗಿರುತ್ತೆ. ಸೊ ಒಗ್ಗರಣೆ ಆದಮೇಲೆ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಉಪ್ಪು ಮತ್ತು ಹಳದಿ ಸ್ವಲ್ಪ ಹಾಕಿ ಎಲ್ಲದನ್ನು ಸರಿಯಾಗಿ ಮಿಶ್ರಣ ಮಾಡಿ, ಏನೂ ನೀರು ಹಾಕ್ದೇ ಒಂದು ತಟ್ಟೆ ಮುಚ್ಚಿಟ್ಬಿಡಿ. ಓನ್ಲಿ 5 ಮಿನಿಟ್ಸ್ ಅಷ್ಟೇ ಇದನ್ನು ಬೇಯಿಸಬೇಕು. ಅತಿಯಾಗಿ ಬೇಯಿಸಿದ್ರೆ ಈ ಪಲ್ಯ ನಿಜವಾಗಿಯೂ ಚೆನ್ನಾಗಿರೋದಿಲ್ಲ. ಇದು ಶಾಲೋ ಆಯಿಲ್ ಫ್ರೈ ಆಫ್ ವೆಜಿಟೇಬಲ್ಸು. ಇದನ್ನು ಜಾಸ್ತಿ ಬೇಯಿಸಿದ್ರೆ ಹಲ್ವಾ ಥರ ಆಗುತ್ತೆ. ನಿಮಗೆ ಅರ್ಜೆಂಟ್ ಇದ್ದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಆಗ್ತಿದ್ದಂಗೆ ಎಲ್ಲ ಉಳಿದ ವಸ್ತುಗಳನ್ನು, ಅಂದರೆ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಎಲ್ಲದನ್ನು ಹಾಕಿ ಜೋರು 5 ನಿಮಿಷದಲ್ಲಿ ತಿರುಗಿಸ್ಕೊಂಬಿಡಿ. ಆಮೇಲೆ ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ. ಇದೊಂಥರ ಡ್ರೈ ಫ್ರೈ ಆಫ್ ವೆಜಿಟೇಬಲ್ಸ್ ಒಂಥರ ಚೆನ್ನಾಗಿರುತ್ತೆ. ಒಂಥರ ಕೆಲವು ಸಲ ಕ್ರಿಸ್ಪಿನೂ ಆಗ್ಬೋದು ನೀವು ಕರೆಕ್ಟಾಗಿ ಅದನ್ನು ಬಾಡಿಸ್ಕೊಂಡ್ರೆ. ನಾನು ತೊಗೊಂಡಿರೋ ಒಂದು ಅಳತೆಗೆ ಒಂದು 1/4 ನಿಂಬೆ ಹಣ್ಣಾರ ಬೇಕು, ಒಂದು ಟ್ಯಾಂಜಿ ಫ್ಲೇವರ್ ಬರೋದಕ್ಕೆ. ಸೊ ಡಯಟ್ ಮಾಡೋರು ಇದನ್ನು ಹಾಗೇ ತಿನ್ನಬಹುದು. ಒಂಥರ ಒಂದು ಆಹಾರ ಥರ ಇದೇ ಒಂದು ಮೇನ್ ಆಹಾರ ಥರ ತಿನ್ನಬಹುದು. ಸೊ ಬನ್ನಿ ಒಂದು ಯಮ್ಮಿ ಕರ್ಡ್ ಮಸಾಲ ತೋರಿಸ್ತೀನಿ. ಈಗ ಮೊದಲಿಗೆ 1.5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಸಿವೆ, ಜೀರಿಗೆನ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೋಬೇಕು. ಸರಿಯಾಗಿ ಎಲ್ಲ ಮಸಾಲೆಗಳು ಕರಿದ ಮೇಲೆ ಈರುಳ್ಳಿ, 1 ಹಸಿಮೆಣಸಿನ್ಕಾಯಿ, ಇದನ್ನೆಲ್ಲ ಮತ್ತು ಕರಿಬೇವು ಸಣ್ಣದಾಗೆ ಹೆಚ್ಕೋಬೇಕು. ಉದ್ದುದ್ದ ಎಲೆಗಳನ್ನ ಬಿಟ್ಕೋಬೇಡಿ. ಸಣ್ಣದಾಗಿ ಹೆಚ್ಚಿ ಈ ಒಗ್ಗರಣೆಯಲ್ಲಿ ಸರಿಯಾಗಿ ಒಂದು ಒಗ್ಗರಣೆ ಮಾಡಿಕೊಂಡು ದಪ್ಪ ಮೊಸರು ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ರೆ, ಆಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಲ್ಲ ಅದೆಲ್ಲ ಹಾಕಿದ್ರೆ ಒಂದು ಯಮ್ಮಿ ಕರ್ಡ್ ಮಸಾಲ ರೆಡಿ. ಇದಕ್ಕೆ ನಿಮಗೆ ಇಷ್ಟವಾದಂತಹ ಹಣ್ಣುಗಳದ್ದು ಸ್ವಲ್ಪ ಕಡಿಮೆ ಹಾಕಬೇಕು, ತುಂಬ ಹಾಕೋ ಹಾಗಿಲ್ಲ. ನನ್ನ ಸರಳ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.